ಕಾಫಿ ಅಥವಾ ಟೀ ಜೊತೆಗೆ ಏನಾದ್ರು ಬಿಸಿ ಬಿಸಿ ಚಾಟನ್ನು ತಿನ್ನಬೇಕು ಅನಿಸಿದ್ರೆ ಈ ಒಂದು ರುಚಿಯಾದ ಅಡುಗೆನ ಟ್ರೈ ಮಾಡಿ ನೋಡಿ. ತುಂಬ ಸುಲಭ ಮಾಡೋದು. ಮೊದಲಿಗೆ ನಾನಿಲ್ಲಿ ಮಿಕ್ಸಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ, ಹಸಿಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಹುರ್ಕೊಂಡು ಸಿಪ್ಪೆ ತೆಗೆದಿರುವಂಥ ಕಡಲೆಕಾಯಿ ಬೀಜ, ಸ್ವಲ್ಪ ಸೋಂಪು, ಸ್ವಲ್ಪ ಜೀರಿಗೆ, ಹಾಗೆ ಸ್ವಲ್ಪ ಚಾಟ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಸಕ್ಕರೆ, ಒಂದು ಅರ್ಧ ನಿಂಬೆ ಹಣ್ಣಿನ ರಸನ ಹಿಂಡ್ಕೊಂಡು ಇದರಿಂದ ಒಂದು ಚಟ್ನಿನ ರೆಡಿ ಮಾಡಿ ತೆಗೆದಿಟ್ಕೊಳ್ಳೋಣ. ಈ ಚಟ್ನಿನ ನೀವು ಯಾವುದೇ ರೀತಿ ಚಾಟ್ಗಾದರೂ ಹಾಕ್ಕೋಬೋದು. ಈ ಚಟ್ನಿನ ಮಾಡಿ ಫ್ರಿಡ್ಜಲ್ಲಿ ಒಂದು ವಾರದವರೆಗೂ ಕೂಡ ಸ್ಟೋರ್ ಮಾಡಿ ತೆಗೆದಿಟ್ಕೋಬೋದು. ಈ ಒಂದು ಚಟ್ನಿ ರೆಡಿಯಾಗಿದ್ದರೆ ಬಗೆಬಗೆಯಾಗಿರುವಂಥ ಅಡುಗೆಗಳನ್ನ ಸುಲಭವಾಗಿ ಮಾಡ್ಕೋಬೋದು. ಇವತ್ತು ಕೂಡ ನಾನು ಇದೇ ಚಟ್ನಿಯನ್ನು ಬಳಸಿ ಒಂದು ಬಜ್ಜಿ ಚಾಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸ್ವಾದ ಕುಟೀರದ ಅಭಿಮಾನಿಗಳಿಗೆಲ್ಲ ಸ್ವಾಗತವನ್ನು ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಬಟ್ಲಿಗೆ ಸ್ವಲ್ಪ ನೀರನ್ನ ಹಾಕಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ದೊಡ್ಡ ಬದನೆಕಾಯಿ ಸಿಗುತ್ತೆ, ಇದು ಬಜ್ಜಿ ಬದನೆಕಾಯಿ ಅಂತ ಹೇಳ್ತಾರೆ. ಬದನೆಕಾಯಿನ ಚೆನ್ನಾಗಿ ತೊಳ್ಕೊಂಡು ಈ ಥರ ಬಿಲ್ಲೆಗಳನ್ನಾಗಿ ಕಟ್ ಮಾಡಿ ನೀರಲ್ಲಿ ಹಾಕೋತಾ ಬರಬೇಕಾಗತ್ತೆ. ಯಾಕೆಂದರೆ ಬದನೆಕಾಯಿ ಬೇಗ ಕಪ್ಪಾಗೋಗುತ್ತೆ. ಅದಕ್ಕೋಸ್ಕರ ಈ ಥರ ಉಪ್ಪು ನೀರಲ್ಲಿ ಹಾಕಿ ನಾವು ನೆನೆಸಿಟ್ಕೊಳ್ಳೋದ್ರಿಂದ ಬದನೆಕಾಯಿ ಕಪ್ಪಾಗಲ್ಲ. ನಾನಿಲ್ಲಿ 2 ಬದನೆಕಾಯಿನ ಹೆಚ್ಚಿ ತೆಗೆದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಒಂದು ಬಟ್ಲಿಗೆ ಒಂದು ದೊಡ್ಡ ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ 2 ಚಮಚದಷ್ಟು ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಚಮಚದಷ್ಟು ಹಸಿಮೆಣಸಿನ ಪುಡಿ, ನಿಮಗೆ ಸ್ವಲ್ಪ ಖಾರ ಬೇಕಿದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, ಒಂದು ಅರ್ಧ ಚಮಚದಷ್ಟು ಅರಿಶಿನ, ಹಾಗೆ 1 ಚಮಚದಷ್ಟು ಓಂ ಕಾಳನ್ನು ಈ ಥರ ಕೈಯಲ್ಲಿ ಹೊಸದು ಪುಡಿ ಮಾಡಿ ಅದನ್ನು ಕೂಡ ಹಾಕೋತಾ ಇದ್ದೀನಿ. ಈ ರೀತಿ ಓಂ ಕಾಳು ಪುಡಿನ ನಾವು ಅಡುಗೆಯಲ್ಲಿ ಬಳಸೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ಅಡುಗೆಗೆ ಹೆಚ್ಚಿನ ರುಚಿಯನ್ನು ಕೂಡ ಕೊಡುತ್ತೆ. ಈಗ ಈ ಹಿಟ್ಟನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪನೇ ನೀರು ಹಾಕಿ ಇದನ್ನು ಬೋಂಡದ ಹಿಟ್ಟಿಗೆ ಕಲಿಸ್ಕೋಬೇಕಾಗತ್ತೆ. ತುಂಬ ನೀರಾಗಿ ಇರಬಾರ್ದು, ಅದಕ್ಕೆ ಹದ ನೋಡಿ ಸ್ವಲ್ಪನೇ ನೀರು ಹಾಕೋತಾ ಕಲಿಸ್ಕೋಬೇಕಾಗತ್ತೆ. ಇದು ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಇರಬೇಕಾಗತ್ತೆ. ಅದಕ್ಕೆ ಇಲ್ಲಿ 2 ಚಮಚ ನೀರನ್ನು ಹಾಕಿ ಹಿಟ್ಟನ್ನು ಹದನ ಸೆಟ್ ಮಾಡ್ಕೋತಾ ಇದ್ದೀನಿ. ಈ ಫೈನಲಿ ಇದು ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು, ಆದರೆ ತುಂಬ ನೀರಾಗೂ ಇರಬಾರ್ದು. ಈ ಹದಕ್ಕೆ ಹಿಟ್ಟನ್ನು ಕಲಸಿ ರೆಡಿ ಮಾಡಿ ಇಟ್ಕೊಳ್ಳೋಣ. ನೆಕ್ಸ್ಟ್ ಈಗ ನಾನು ಒಲೆಯನ್ನು ಹತ್ತಿಸ್ಕೊಂಡು ಅದಕ್ಕೆ ಒಂದು ಸಣ್ಣ ಬಾಣಲಿಯನ್ನು ಅಥವಾ ಪ್ಯಾನನ್ನು ಇಟ್ಕೊಂಡು ಈಗ ಇದಕ್ಕೆ ಒಂದು 2ರಿಂದ 3 ಚಮಚದಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡೋಕ್ಕೆ ಇಡೋಣ. ಎಣ್ಣೆ ಬಿಸಿ ಆಗೋಕ್ಕೆ ಸುಮಾರು 1 ನಿಮಿಷ ಆದರೂ ಬೇಕಾಗುತ್ತೆ. ಅಷ್ಟರಲ್ಲಿ ನೀವು ಹೋಗಿ ಸ್ವಾದ ಕುಟೀರ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದುಬಿಡಿ. ನೆಕ್ಸ್ಟ್ ಈಗ ನಾವೀಗ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಗ್ರೀನ್ ಚಟ್ನಿಯಲ್ಲಿ ಬಿಲ್ಲೆಗಳಾಗಿ ಕಟ್ ಮಾಡ್ಕೊಂಡಿರೋ ಬದನೆಕಾಯನ್ನು ಮುಳುಗಿಸಿ ಅದು ಪೂರ್ತಿ ಆ ಚಟ್ನಿ ಕೋಟ್ ಆಗೋ ರೀತಿಯಲ್ಲಿ ರೆಡಿ ಮಾಡಿಕೊಂಡು ಅದನ್ನು ಈಗಾಗಲೇ ಕಾದಿರೋ ಅಂಥ ತವದಲ್ಲಿ ಎಣ್ಣೆ ಹಾಕಿದ್ದೀವಲ್ಲ ಅದರಲ್ಲಿ ಇಡ್ತಾ ಬರೋಣ. ಇದು ಫಸ್ಟು ರೋಸ್ಟ್ ಮಾಡ್ಕೋಬೇಕಾಗತ್ತೆ. ನಾವು ಇದೇ ವಿಭಿನ್ನವಾದ ರುಚಿಯನ್ನು ಕೊಡೋದು ಈ ಒಂದು ಬಜ್ಜಿ ಚಾಟ್ಗೆ. ಸೊ ಬದನೆಕಾಯಿಗಳನ್ನೆಲ್ಲ ಈ ಥರ ಡಿಪ್ ಮಾಡಿ ಚಟ್ನಿಯಲ್ಲಿ ಪ್ಯಾನಲ್ಲಿ ಕಾದಿರೋ ಅಂಥ ಎಣ್ಣೆಯಲ್ಲಿ ಇದನ್ನು ಇಟ್ಟು 2 ಕಡೆಯೂ ಕೂಡ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಬರೀ ಬಜ್ಜಿ ಅಂತೂ ನೀವು ಮಾಡೇ ಇರ್ತೀರ, ಖಂಡಿತವಾಗ್ಲೂ ನಾನು 100% ಹೇಳ್ತೀನಿ. ಈ ಥರ ನೀವು ರೋಸ್ಟ್ ಮಾಡಿರೋ ಅಂಥ ಬದನೆಕಾಯಲ್ಲಿ ಬಜ್ಜಿನ ಖಂಡಿತ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ನೀವೇನಾದರೂ ಈ ಥರ ಗ್ರೀನ್ ಚಟ್ನಿಯಿಂದ ರೋಸ್ಟ್ ಮಾಡಿ ಬದನೆಕಾಯಿ ಬಜ್ಜಿ ಚಾಟನ್ನು ಮಾಡಿದ್ದೀರಾ ಇಲ್ವಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. 2 ಬದಿಯಲ್ಲೂ ಕೂಡ ಬದನೆಕಾಯನ್ನು ಸುಟ್ಕೊಂಡ್ಮೇಲೆ ಇದನ್ನೆಲ್ಲ ಒಂದು ತಟ್ಟೆಗೆ ತೆಗೆದಿಟ್ಕೋತಾ ಇದ್ದೀನಿ. ಮತ್ತು ಇನ್ನು ಉಳಿದಿರುವಂಥ ಬದನೆಕಾಯಿಗಳನ್ನೂ ಕೂಡ ಇದೇ ರೀತಿಯಾಗಿ ಗ್ರೀನ್ ಚಟ್ನಿ ಅಥವಾ ಚಾಟ್ ಚಟ್ನಿ ಏನು ಮಾಡಿಟ್ಕೊಂಡಿರ್ತೀವಿ ಅದರಲ್ಲಿ ಬದನೆಕಾಯಿನ ಅದ್ದಿ ಮತ್ತು ಇದನ್ನು ರೋಸ್ಟ್ ಮಾಡಿ ತೆಗೆದಿಟ್ಕೊಳ್ಳೋಣ. ಇದು ಒಂದು ವಿಭಿನ್ನವಾಗಿರುವಂಥ ಟೇಸ್ಟಿಯಾಗಿರುವಂಥ ಬದನೆಕಾಯಿ ಚಾಟ್ ರೆಸಿಪಿ. ಖಂಡಿತ ಈ ರೆಸಿಪಿ ನಿಮಗೆ ಯಾವ ಹೋಟ್ಲಲ್ಲೂ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮನೆಯಲ್ಲಿ ಎಲ್ಲರೂ ಈ ಬಜ್ಜಿ ಚಾಟ್ ರುಚಿ ನೋಡಿದ ಮೇಲೆ ಮಳೆಗಾಲ ಮುಗಿಯೋವರೆಗೂ ಕೂಡ ಬಿಸಿ ಬಿಸಿಯಾಗಿ ಈ ಥರದ್ದೇ ಮಾಡಿಕೊಡ್ತಾ ಇರು ಅಂತ ಹೇಳಿದರು. ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂದಂಥ ರೆಸಿಪಿ ಇದು. ಈ ರೀತಿಯಾಗಿ ನಾನು ಎಲ್ಲ ಬದನೆಕಾಯಿಗಳನ್ನು 2 ಕಡೆ ರೋಸ್ಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಅದೇ ಪ್ಯಾನ್ಗೆ ನಾನು ಸ್ವಲ್ಪ ಜಾಸ್ತಿ ಎಣ್ಣೆನ ಹಾಕ್ತಾಯಿದ್ದೀನಿ. ಅಂದರೆ 1 ಕಪ್ಪಷ್ಟು ಎಣ್ಣೆನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ನಾವು ರೋಸ್ಟ್ ಮಾಡಿ ಇಟ್ಕೊಂಡಿರೋ ಅಂಥ ಬದನೆಕಾಯಿಗಳನ್ನೆಲ್ಲ ಈ ಕಡಲೆ ಹಿಟ್ಟಿನ ಬೋಂಡದ ಮಿಕ್ಸ್ಚರ್ ನಾವೇನು ಮಾಡಿದ್ವಿ ಅದರ ಒಳಗಡೆ ಡಿಪ್ ಮಾಡಿ ಇದನ್ನು ನಾವು ಶಾಲೋ ಫ್ರೈ ಮಾಡ್ಕೋಬೇಕಾಗತ್ತೆ. ಒಂದೊಂದಾಗಿ ಬದನೆಕಾಯಿ ರೋಸ್ಟ್ ಮಾಡಿರೋದನ್ನು ಕಡಲೆ ಹಿಟ್ಟಲ್ಲಿ ಅದ್ದಿ ಈ ಎಣ್ಣೆಯಲ್ಲಿ ನಾವು ಕರ್ಕೋಬೇಕಾಗತ್ತೆ. ಇದು ಬೋಂಡ ಅಥವಾ ನಾವು ಬಜ್ಜಿ ಮಾಡ್ಕೊಳ್ಳೋ ರೀತಿ ಇದು ಎರಡೂ ಕಡೆನೂ ಕೂಡ ಗರ್ಗರಿಯಾಗಿ ಕರ್ಕೋಬೇಕು.
ಸ್ವಲ್ಪ ಇದು ಗರಿಯಾಗಿದ್ದಷ್ಟು ನಿಮಗೆ ಚಾಟ್ಗೆ ಚೆನ್ನಾಗಿರುತ್ತೆ. ಸೊ ಆದಷ್ಟು ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ಕ್ರಿಸ್ಪಿಯಾಗಿ ಕರ್ಕೋಬೇಕಾಗತ್ತೆ. ನಾನು ಇವಾಗಲೇ ಸುಟ್ಕೊಂಡಿರುವಂಥ ಬದನೆಕಾಯಿ ಎಲ್ಲನೂ ಕೂಡ ಇದೇ ರೀತಿ ನಾನು ಬಜ್ಜಿಗಳನ್ನ ಮಾಡಿ ರೆಡಿ ಮಾಡಿ ಇಟ್ಕೋತೀನಿ. ಬಜ್ಜಿ ಮಾಡಿದ್ಮೇಲೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಈ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿರುವಂಥ ಟೀ ಅಥವಾ ಕಾಫಿ ಜೊತೆಗೆ ಈ ಥರ ಒಂದು ಬಜ್ಜಿನ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಮತ್ತು ನಮಗೂ ಕೂಡ ಚಳಿಗೆ ಏನಾದ್ರು ಬಿಸಿ ಬಿಸಿಯಾಗಿ ಖಾರವಾಗಿ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಲ್ವಾ. ಆಗ ಈ ಥರ ಸುಲಭವಾಗಿ ಮನೆಯಲ್ಲೇ ಈ ಥರ ಒಂದು ಚಾಟನ್ನು ಮಾಡಿಕೊಂಡು ತಿನ್ಬೋದು. ಮಾಡೋದು ಕೂಡ ತುಂಬ ಸುಲಭ. 2 ಬದನೆಕಾಯಿ ಮನೇಲಿದ್ದರೆ ಸಾಕು, ತುಂಬ ಈಸಿಯಾಗಿ ಮಾಡ್ಬೋದಾದಂಥ ರೆಸಿಪಿ. ಮತ್ತು ಇನ್ನು ಕೆಲವರು ಸಾಂಬಾರು ಅನ್ನದ ಜೊತೆಗೆ ಅಥವಾ ಸಾಂಬಾರು ರೈಸ್ ಜೊತೆಗೆ ಏನಾದ್ರು ನಂಚ್ಕೊಳ್ಳೋಕ್ಕೆ ಸೈಡ್ಗೆ ಖಾರವಾಗಿ ಇರಬೇಕು ಅಂತ ಇಷ್ಟಪಡ್ತಾರೆ ಊಟದ ಜೊತೆಗೆ. ಅಂಥವರು ಇದನ್ನು ಊಟದ ಜೊತೆಗೂ ಕೂಡ ತಿನ್ಬೋದು, ತುಂಬಾ ರುಚಿಯಾಗಿರುತ್ತೆ. ನೆಕ್ಸ್ಟ್ ಈಗ ಕ್ರಿಸ್ಪಿಯಾಗಿ ಕರೆದಿಟ್ಕೊಂಡಿರುವಂಥ ಬಜ್ಜಿಗಳನ್ನೆಲ್ಲ ಒಂದು ಪ್ಲೇಟಲ್ಲಿ ಈ ಥರ ಜೋಡಿಸ್ಕೊಂಡು ಇದ್ರ ಮೇಲೆ 1 ಚಮಚದಷ್ಟು ಗ್ರೀನ್ ಚಟ್ನಿ ಮತ್ತು 1 ಚಮಚದಷ್ಟು ಸ್ವೀಟ್ ಚಟ್ನಿ ಎರಡನ್ನೂ ಕೂಡ ಸ್ವಲ್ಪ ಹರಡಿ ಇದ್ರ ಮೇಲೆ, ಜೊತೆಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೇಕಿದ್ದರೆ ಸ್ವಲ್ಪ ಸೇವನ್ನು ಕೂಡ ಇದ್ರ ಮೇಲೆ ಹಾಕ್ಕೊಂಡ್ರೆ ಇನ್ನೂ ರುಚಿಯಾಗಿ ಇರುತ್ತೆ. ಮನೆಗೆ ಯಾರು ನೆಂಟರು ಬರ್ತಾರೆ ಅಂದರೆ ಈ ಥರ ಒಂದು ಚಾಟನ್ನು ರೆಡಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವೇನಾದರೂ ಇನ್ನೂ ಈ ಗ್ರೀನ್ ಚಟ್ನಿ ಬದನೆಕಾಯಿ ಚಾಟನ್ನು ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಒಂದು ಸರಿ ಟ್ರೈ ಮಾಡಿ, ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಖಂಡಿತ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ವಾಚಿಂಗ್.